ಇದ್ದಾನ ಲುಚ್ಚ ನನ್ನ ಮಗ. ಎಷ್ಟಾಡಿದ್ರು ಬಾಡ್ರಿ ಇರ್ತಲ್ಲ ಈ ಬೋಳೆ ಮಗ. ನರಳಿ ಸಾಯ್ತ ಇನ್ಸ್ಪೆಕ್ಟರ್, ನಮ್ಮ ಜೀವ ಹೋದ್ರು ನಾನು ಹೇಳೋದು ಒಂದೇ, ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಜೀವನ ತೆಗೆದು ಸತ್ಯನ ಬಾಯಿ ಬಿಡಿಸೋದು ನಮಗೆ ಚೆನ್ನಾಗಿ ಗೊತ್ತು. ಜೀವ ಹೋಗುವವರೆಗೂ ಉಳಿದು ಉಸಿರು ಮಾತ್ರ ಉಳಿಸಿ ಸತ್ಯನ ಬಾಯಿ ಬಿಡಿಸೋದು ನಮಗೆ ಗೊತ್ತಿಲ್ವಾ? ಸುಮ್ಮನೆ ನಮ್ಮ ಕೋಟಾ ನೋಟಿನ ಕೇಸ್ ಮುಚ್ಚಿಬಿಡು. ಇಲ್ಲ ಅಂತಂದ್ರೆ ನಮ್ಮ ಬಾಸ್ ನಿನ್ನನ್ನು ಜೀವ ಸಹಿತ ಬಿಡಲ್ಲ. ಒಂದು ವೇಳೆ ನೀನು ಕೇಸನ್ನ ಮುಚ್ಚಾಕಿದ್ರೆ ನಮ್ಮ ಬಾಸ್ ನಿನ್ಗೆ ಬೇಕಾದಷ್ಟು ಹಣ ಕೊಡ್ತಾರೆ. ನನ್ನ ತಂದೆ ತಾಯಿಗಳ ಆಶೀರ್ವಾದದಿಂದ ಈ ಇನ್ಸ್ಪೆಕ್ಟರ್ ನೌಕರಿಗೆ ಸೇರಿ ಸಮಾಜದ ಕಂಟಕಗಳಾದ ಕೊಲೆ, ಸುಲಿಗೆ, ಬಾಂಬಿ, ಗಲಾಟೆ, ವೇಶ್ಯಾವಾಟಿಕೆ, ಹೆಣ್ಣಿನ ಮಾರಾಟ, ಕೋಟಾ ನೋಟಿನಂತಹ ಅಧರಿದ್ರಗಳನ್ನ ಈ ತಾಲೂಕಿನಿಂದಲೇ ಸೆದೆಬಡಿದು ಕನ್ನಡ ಮಾತೆಗೆ ದ್ರೋಹ ಬಗೆಯುವ ಪುತ್ರ ಅಲ್ಲ ಕಣೋ, ಕನ್ನಡ ನಾಡಿನ ಹೆಮ್ಮೆಯ ಪುತ್ರ, ಕರ್ನಾಟಕದ ಹುಲಿ. ಕನ್ನಡವೇ ನನ್ನ ಸಿಗು, ಕನ್ನಡವೇ ನನ್ನ ತಾಯಿ. ಆ ತಾಯಿಯ ಮಡಿಯಲ್ಲಿರುವ ನಿಮ್ಮಂತಹ ವಿಷ ಜಂತುಗಳನ್ನು ಸಮಾಧಿ ಕಟ್ಟಲಿಕ್ಕೆ ಬಂದಿರೋನು ಈ ವಿಜಯ್. ಕನ್ನಡದ ಕುವರ, ಕನ್ನಡದ ಪುತ್ರ. ನೋಡು ಇನ್ಸ್ಪೆಕ್ಟರ್, ನೀನು ಹೀಗೆ ನಮ್ಮ ವ್ಯವಹಾರದಲ್ಲಿ ಆಗಾಗ ತಲೆ ಹಾಕ್ತಾ ಇದ್ರೆ ನೀನು ಜೀವಂತವಾಗಿ ಈ ಕನ್ನಡ ನಾಡಲ್ಲಿ ಉಳಿಯೋಕೆ ಸಾಧ್ಯನೇ ಇಲ್ಲ. ಕೋಟಾ ನೋಟಿನ ವ್ಯವಹಾರದಿಂದ ಮೈ ಬಣ್ಣವನ್ನ ಹೆಚ್ಚಿಸಿಕೊಂಡು ಈ ಕರುನಾಡ ಜನತೆಗೆ ಕೋಟಾ ನೋಟಿನ ಭಯ ಹಬ್ಬಿಸುತ್ತಿರುವ ನಿಮ್ಮಂತ ವಿಷಜಂತುಗಳನ್ನ ಶಿಕ್ಷಿಸಿ ಕನ್ನಡ ಮಾತೆಯ ರಕ್ಷಣೆ ಮಾಡಿ ನಿಷ್ಠಾವಂತ ಪೊಲೀಸ್ ಆಫೀಸರ್ಗಳಿಗೆ ಜನರ ಮನಸ್ಸಿನಲ್ಲಿ ಸ್ವಲ್ಪವೇ ಜಾಗ ಸಿಕ್ಕರೆ ಸಾಕು ಕಂಡ್ರು. ಕನ್ನಡದ ಕುವರ ಬಂದಿರೋದು ಫೋನು ನಮ್ಮವ್ರದ್ದೇ. ಈಗಿದೆ ಕನ್ನಡದ ಕುವರನಿಗೆ ಸನ್ಮಾನ. ಹೇಳಿ ಸರ್. ಸರ್ ನಮಸ್ತೆ ಸರ್. ಅದು ಸರ್ ಅವರು ಸರ್ ನನ್ನ ಮಾತು ಹೇಳಿ ಸರ್. ಓಕೆ ಸರ್, ಸರಿ ಸರ್. ಯಾವುದು ಸರ್ ಫೋನ್? ಬಿಟ್ಟು ಬಿಡು ಅವನ್ನ. ಸರ್, ಈ ಕಾನೂನಿಗೆ ಎಷ್ಟೇ ನಿಷ್ಠೆಯಿಂದ ಕೆಲಸ ಮಾಡಿದ್ರು ಈ ಕಾನೂನಿಗೆ ಬೆಲೆ ಇಲ್ಲ. ಕಾನೂನು ಹೆಂಡವನ್ನ ಕುಡಿದು ಭಿಕ್ಷೆ ಬೇಡುತ್ತಿರುವ ಸಮಾಜಘಾತುಕರ ಕೈಯಲ್ಲಿ ಹಾಯಾಗಿ ಕುಳಿತಿದೆ ನಮ್ಮ ಕಾನೂನು. ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ನಿಷ್ಠೆಯಿಂದ ಕೆಲಸ ಮಾಡಿದಕ್ಕೆ ನನಗೆ ಸಿಕ್ಕ ಬಹುಮಾನ ಏನು ಗೊತ್ತಾ ಶಿವಪ್ಪ? ಈ ನುಚ್ಚ ಲೋಪಗಳನ್ನ ರಿಲೀಸ್ ಮಾಡಿದ್ರೆ ಕೆಲಸದಿಂದಲೇ ಅಮಾನತು. ಇದೇ ಕಾನೂನು ನಮ್ಮ ಶಿವಪ್ಪ, ಇದೇ ಕಾನೂನು. ಬಿಟ್ಟು ಬಿಡು ಅವನನ್ನ.
ಏನ್ ಹೇಳ್ದೆ? ಕೈ ನೋಡ್ಕೊಳ್ತೀನೋ? ಶ್ರೀಮಂತರಿಗೆ ಹಣ ಜಾಸ್ತಿ, ಬಡವರಿಗೆ ಮಕ್ಕಳು ಜಾಸ್ತಿ, ಆದ್ರೆ ಈ ಪೊಲೀಸರಿಗೆ ಕೋಪ ಜಾಸ್ತಿ. ಇಲ್ಲಿಂದ ಒಂದೇ ಒಂದು ಮಾತನಾಡದೆ ಹೋದ್ರೆ ಸರಿ. ಇಲ್ಲ ಅಂದ್ರೆ ಏನು ಮಹಾತ್ಮ ಗಾಂಧೀಜಿಯವರೇ ಬದುಕಿರುವಾಗ ಸಮಾನತೆ ಮಾಡಿದ್ರಿ. ಆದ್ರೆ ಇಂದು ಈ ಸಮಾಜದಲ್ಲಿ ಸಮಾನತೆಯೇ ಸತ್ತು ಹೋಗಿದೆ. ಬಡವರಿಗೆ ಫೋಟೋ ಫ್ರೇಮ್ದಲ್ಲಿ ಕಾಣಿಸ್ಕೊಳ್ತೀರಾ, ಶ್ರೀಮಂತರಿಗೆ ಗರಿ ನೋಟಿನಲ್ಲಿ ಕಾಣಿಸಿಕೊಳ್ತೀರಾ. ನೀವೇನಾದ್ರೂ ಇವತ್ತು ಬದುಕಿದ್ರೆ ಈ ಸಮಾಜದಲ್ಲಿ ನಡೆಯುವ ಭ್ರಷ್ಟಾಚಾರವನ್ನ ನೋಡೆ ಎದೆ ಒಡೆದೇ ಸತ್ತೋಗ್ತಾ ಇದ್ರಿ. ಏನಣ್ಣ ನೀನು ಈ ರೀತಿಯಾಗಿ ಅಲ್ಲಡ, ನೀನು ಈ ರೀತಿಯಾಗಿ ಡ್ಯೂಟಿ ಮಾಡ್ತಾ ಊಟ ನಿದ್ರೆ ಎಲ್ಲವನ್ನ ಬಿಟ್ರೆ ನಿನ್ನ ಆರೋಗ್ಯದ ಗತಿ ಏನಂತ ಯೋಚನೆ ಮಾಡಿದ್ದೀನಣ್ಣ. ಏನಮ್ಮ ನೀನು? ನಾನು ಮನೆಗೆ ಬಂದು ಊಟವನ್ನು ಮಾಡ್ತಾ ಇದ್ದೆ. ಊಟವನ್ನ ಇಲ್ಲಿ ತರುವಂಥದ್ದು ಏನಿತ್ತಮ್ಮ? ಹೌದಪ್ಪ, ನೀನು ಮಾಡ್ತೀಯ ಅಂದ್ರೆ ನೀನು ಡ್ಯೂಟಿ ಅಂತ ಹೋಗೋದು, ನಾನು ಅಡುಗೆ ಮಾಡಿಟ್ಟು ಆ ಅಡುಗೆ ಎಲ್ಲ ತಣ್ಣಗಾದ್ಮೇಲೆ ಆ ಅಡುಗೆಯನ್ನು ಊಟ ಮಾಡ್ತೀಯ. ಆದ್ರೆ ನಿನ್ನ ಆರೋಗ್ಯ ಹೇಗಾಗುತ್ತೆ? ಒಂದು ವೇಳೆ ನಿನ್ನ ಆರೋಗ್ಯ ಏನಾದರೂ ಹದಗೆಟ್ಟು ಹೋದ್ರೆ ಈ ಸಮಾಜ ಸೇವೆ ಅಂತ ಈ ಡ್ಯೂಟಿ ಅಂತ ಹೇಗಣ್ಣ ಮಾಡ್ತೀಯ ನೀನು? ಆ ಊಟವನ್ನ ಅಲ್ಲೇ ಇಟ್ಟು ಯಾಕೋ ನನ್ನ ಮನಸ್ಸು ಸರಿ ಇಲ್ಲ ಅಣ್ಣ. ಯಾಕಣ್ಣ, ಏನಾಯ್ತು? ಒಂಥರ ಇದೆಯಲ್ಲ. ಏನಂತ ಹೇಳಿ? ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಆ ಫೋಟೋ ನೋಟಿನ ವ್ಯವಹಾರದಲ್ಲಿ ಭಾಗಿಯಾದವರನ್ನ ಹಿಡಿದು ವಿಚಾರಿಸ್ತಾ ಇರುವಾಗ ನಮ್ಮ ಡಿಪಾರ್ಟ್ಮೆಂಟಿನ ಮೇಲಾಧಿಕಾರಿಗಳೇ ಫೋನ್ ಮಾಡಿ ಅವರನ್ನ ಬಿಡಲು ಹೇಳಿದ್ರಮ್ಮ. ಈ ಮನಸ್ಸಿಗೆ ತುಂಬಾ ಬೇಸರವಾಗಿ ಹಸಿವೇ ಆಗ್ತಿಲ್ಲಮ್ಮ. ಅಂದ್ರೆ ನೀನು ಅದಕ್ಕೋಸ್ಕರನೇ ಊಟ ಬಿಟ್ಟು ಕುತ್ಕೊಂಡಿದ್ಯಾ ಅಂತ ಆಯ್ತು. ನೋಡೋಣ, ಈ ಸಮಾಜದ ಸೇವೆ ಅಂತ ನೀನು ಎಷ್ಟು ದಿನ ಹೋರಾಡೋದಕ್ಕೆ ಸಾಧ್ಯ? ಯಾಕೆ ಅಂತಂದ್ರೆ ಇಲ್ಲಿ ದುಷ್ಟರೇ ತುಂಬಿಕೊಂಡಿದ್ದಾರೆ. ಅನ್ಯಾಯ, ಅತ್ಯಾಚಾರ ಇಂಥದ್ದೆಲ್ಲ ನಡೀತಾ ಇದೆ. ಇಂಥದ್ರಲ್ಲ, ಇದರ ಮಧ್ಯದಲ್ಲಿ ನೀನು ಹೇಗಣ್ಣ ಇದನ್ನೆಲ್ಲ ಸಾಧ್ಯ ಮಾಡ್ತೀಯ? ಸಮಾಜ ನ್ಯಾಯ ನೀತಿಗೆ ದಾರಿ ಮಾಡಿಕೊಡದೆ ಅನ್ಯಾಯ ಅಧರ್ಮಕ್ಕೆ ದಾರಿ ಮಾಡಿಕೊಟ್ಟಿದೆ ಈ ಸಮಾಜ. ಬಡವರ ರಕ್ತವನ್ನ ಕಣ್ಣೀರಾಗಿಸಿಕೊಂಡು ಅನ್ಯಾಯವೆಂಬ ಹಳತೆಯಲ್ಲಿ ಅಧರ್ಮವೆಂಬ ಬತ್ತಿಯನ್ನಿಟ್ಟು ಶ್ರೀಮಂತಿಕೆ ಎಂಬ ದೀಪ ಹಚ್ಚಿ ದೀಪಾವಳಿ ಮಾಡುವ ನರಭಕ್ಷಕರಿಗೆ ದಾರಿ ಮಾಡಿಕೊಟ್ಟಿದೆಯಮ್ಮ ಈ ಸಮಾಜ. ಅಷ್ಟೇ ಏಕೆ ಈ ಸಮಾಜದಲ್ಲಿ ನಡೆಯುವ ಭ್ರಷ್ಟಾಚಾರ, ಕೊಲೆ, ಸುಲಿಗೆಯನ್ನ ನಿರ್ಮೂಲನೆ ಮಾಡಿ
ರಾಜ್ಯವನ್ನ ನಮ್ಮ ರಾಜ್ಯವನ್ನ ಈ ನನ್ನಣ್ಣನ ಕೈ ಕಟ್ಟಿ ಹಾಕಿಯಪ್ಪ ಈ ಬಾಳು ಸಮಾಜ. ನೀನು ಈ ರೀತಿಯಾಗಿ ಸಮಾಜ ಸಮಾಜ ಅಂತ ಹೋದ್ರೆ ನಿನ್ನ ಆರೋಗ್ಯವನ್ನು ಹದಗೆಡಿಸ್ಕೊಂಡ್ಬಿಡ್ತೀಯ. ಅಷ್ಟೇ ಅಲ್ಲ ನೋಡು, ನಿನ್ನ ಮನಸ್ಸಿನ ತೃಪ್ತಿಗೋಸ್ಕರವಾಗಿ ಆದರೂ ನೀನು ಸ್ವಲ್ಪ ನಗನಗ್ತಾ ಇರ್ಬೇಕಲ್ಲ, ನಗನಗ್ತಾ ಇರ್ಬೇಕು. ಯಾತಕ್ಕಾಗಿ ನಮಗೆ ಏನನ್ನ ನೋಡಿ ನಗಬೇಕು? ದಿನೇ ದಿನೇ ಹೆಚ್ಚುತ್ತಿರುವ ಕೊಲೆ ಸುಲಿಗೆ ದೋಂಬಿ ಗಲಾಟೆಯನ್ನು ನೋಡಿ ನಗಲ ಇಲ್ಲ? ಪ್ರತಿದಿನ ನ್ಯೂಸ್ ಪೇಪರ್ನಲ್ಲಿ ಬರ್ತಲ್ಲಮ್ಮ, ಹೆಣ್ಣಿನ ಮೇಲೆ ಅತ್ಯಾಚಾರ, ಹೆಣ್ಣಿನ ಮೇಲೆ ಶೋಷಣೆ, ಹೆಣ್ಣಿನ ಮೇಲೆ ವರದಕ್ಷಿಣೆ ಕಿರುಕುಳ, ಇದನ್ನ ನೋಡಿ ನಗಲ. ಅಂದು ಅಣ್ಣಾ ಹಜಾರೆಯವರು ಈ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕಂತ ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ಈ ಜನಕ್ಕಾಗಿ ಸೇವೆ ಮಾಡ್ಲಿಕ್ಕೆ ಬಂದ್ರೆ ಅಯ್ಯೋ, ಇನ್ನು ಈ ಸಮಾಜದಲ್ಲಿ ಭ್ರಷ್ಟಾಚಾರವೇ ತುಂಬಿ ತುಳಿದಾಡುತ್ತಿದೆಯಮ್ಮ. ಇದನ್ನ ನೋಡಿ ನಗಲ. ಕೊಲೆಗಾರರು, ರೌಡಿಗಳು, ಪರ್ಕಿಗಳಿಂದ ಈ ನನ್ನ ದೇಶ ಕುಡಿಸಿ ಗುಂಡಾಂತರ ಆಗೋದ್ರಲ್ಲಿ ಸಂದೇಹವೇ ಇಲ್ಲಮ್ಮ, ಸಂದೇಹವೇ ಇಲ್ಲ. ಈ ಸಮಾಜದ ಬಗ್ಗೆ ನೀನು ಇಷ್ಟೊಂದು ತಲೆ ಕೆಡಿಸ್ಕೊಬೇಡ. ಯಾಕೆ ಗೊತ್ತಾ, ಈ ಸಮಾಜ ಏನಾದರೂ ಆಗಲಿ, ನಮ್ಮ ದೇಶ ಯಾವ ಸ್ಥಿತಿಯಲ್ಲಾದರೂ ಹೋಗಲಿ, ಅದ್ರ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ನಿನಗೊಬ್ಬ ತಂಗಿ ಇದ್ದಾಳೆ, ಆ ತಂಗಿ ಬಗ್ಗೆ ಯೋಚನೆ ಮಾಡೋದನ್ನು ಕಲಿ. ಯಾಕೆ ಅಂತಂದರೆ ನನಗಾದರೂ ಯಾರನ್ನ ಇದ್ದಾರೆ, ನಿನ್ನನ್ನು ಬಿಟ್ಟರೆ ನನ್ನವರು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಯಾರೂ ಇಲ್ಲ. ಅದಕ್ಕಾಗಿ ನನ್ನ ಬಗ್ಗೆ ನೀನು ಯೋಚನೆ ಮಾಡಲೇಬೇಕಲ್ಲ. ನೀನು ಊಟ ಮಾಡಲಿಲ್ಲ ಅಂತ ಅಂದರೆ ಈ ನಿನ್ನ ತಂಗಿನೂ ಕೂಡ ಊಟ ಮಾಡಲ್ಲ ಅನ್ನೋ ವಿಷಯ ನಿನಗೆ ಗೊತ್ತಾನೆ? ಯಾಕಮ್ಮ ಏನೇನೋ ಮಾತಾಡ್ತಾ ಇದ್ದೀಯಾ? ನೀನು ನನ್ನ ಮುದ್ದು ತಂಗಿ, ನನ್ನ ಪ್ರೀತಿಯ ತಂಗಿ, ಆ ದೇವರು ಕೊಟ್ಟ ತಂಗಿಯ ಬಗ್ಗೆ ನನಗೆ ಯೋಚನೆ ಇದೆಯಲ್ಲಮ್ಮ, ನನಗೆ ಯೋಚನೆ ಇಲ್ವಾ? ಈಗೇನು ನೀನು ತಂದಿರುವ ಊಟವನ್ನು ನಾನು ಮಾಡ್ಬೇಕು ತಾನೆ? ಆಯ್ತಮ್ಮ, ನನಗೂ ತುಂಬಾ ಹಸಿತಾ ಇದೆ, ಬಾರಮ್ಮ ಊಟ ಬಡಿಸಿ. ಅಣ್ಣ, ಹಾಗಲ್ಲ, ಊಟ ಬಡಿಸಲ್ಲ. ಇವತ್ತು ನಾನೇ ನನ್ನ ಕೈಯಾರೆ ಕೈ ತುತ್ತು ತಿನ್ನಿಸ್ತೇನೆ. ಆಗ್ಲಮ್ಮ. ಸಂತೋಷಕ್ಕೆ ಬರುತ್ತಿರುವ ಆನಂದ ಬಾಷ್ಪ. ನಿನ್ನಂತ ತಂಗಿಯನ್ನ ಪಡೆಯಲು ನಾನು ಪುಣ್ಯ ಮಾಡಿದ್ದೆನಮ್ಮ, ನಾನು ಪುಣ್ಯ ಮಾಡಿದ್ದೆ. ನೋಡೋರ್ಗಿಲ್ಲ, ನನಗೂ ಒಂದು ಆಸೆ ಆಗ್ತದೆ. ಈ ನನ್ನ ಪುಟ್ಟ ತಂಗಿಗೆ ನನ್ನ ಕೈಯಾರೆ ನಿನ್ನಂತ ಒಬ್ಬ ಆದರ್ಶ ವ್ಯಕ್ತಿಯನ್ನ ಅಮ್ಮನಾಗಿ ಪಡೆಯೋದಕ್ಕೆ ನಾನು 7 ಜನ್ಮದಲ್ಲಿ ಪುಣ್ಯ ಮಾಡಿ ಬಂದಿದ್ದೀರಣ್ಣ, ಪುಣ್ಯ ಮಾಡಿ. ಅಷ್ಟೇ ಅಲ್ಲ, ಇನ್ನು 100 ಜನ್ಮ ನನಗೆ ಬಂದರು ನೀನೇ ನನ್ನ ಅಣ್ಣನಾಗಿ ಬರಬೇಕು ಅನ್ನೋದೇ ನನ್ನ ಆಸೆ ಅಣ್ಣ. 7 ಜನ್ಮ ಅಲ್ಲ, ಇನ್ನು 1000 ಜನ್ಮ ಬಂದ್ರು ನೀನೇ ನನ್ನ ತಂಗಿ, ನೀನೇ ನನ್ನ ತಂಗಿ. ನಾನೇ ನಿನ್ನ ಅಣ್ಣನಮ್ಮ, ನಾನೇ ನಿನ್ನ ಅಣ್ಣ. ನೋಡು ಅರ್ಪಿತಾ, ತುಂಬಾ ಸಮಯ ಆಗ್ಬಿಟ್ಟಿದೆ, ನೀನಿನ್ ಮನೆಗೆ ಹೊರಟ್ಬಿಡು. ನಾನು ನನ್ನ ಡ್ಯೂಟಿಯನ್ನು ಮುಗಿಸ್ಕೊಂಡು ಆಮೇಲೆ ನಿಧಾನವಾಗಿ ಮನೆಗೆ ಬರ್ತೀನಿ. ಹಾಗೆ ಆಗ್ಲಿ, ನಾನು ಬರಲಣ್ಣ. ಆಯ್ತು, ಹೋಗಿ ಬಂದು.
ಶಿವಪ್ಪ ಶಿವಪ್ಪ, ಸಮಯ ಆಗಿದೆ, ರೌಂಡಿಗೆ ಹೋಗ್ಬರ್ತೀನಿ. ಈ ಮಹೇಂದ್ರ ಆವೇಶಗೊಂಡು ರೋಷ ಬಂದ್ರೆ ರಾವಣ ಒಂದು ವೇಳೆ ಆನಂದಗೊಂಡು ರಾಗ ಹಾಡಿದ್ರೆ ರಾಮ ಶ್ರೀರಾಮನಾಗ್ತಾನೆ. ಈ ಮಹೇಂದ್ರನ ಅಂತರ ಒಪ್ಪಿಕೊಂಡ ಹೆಣ್ಣಿಗೆ ಚಿರ ಸುಖ, ಇಲ್ಲ ಅಂದ್ರೆ ಈ ಲೋಕದಿಂದಲೇ ವಜಾ. ಕಂಡ ಹುಡುಗಿಯರ ಜೊತೆ ಆಟ ಆಡುವುದೇ ನಮ್ಮ ಜಾಯಮಾನ. ಇದರಿಂದ ಅವರಿಗೆ ಸಿಗುತ್ತೆ ಕೈ ತುಂಬ ವರಮಾನ. ಆಗಲೇ ಈ ಸೂರ್ಯ ಮಹೇಂದ್ರನಿಗೆ ಸಮಾಧಾನ. ಎಷ್ಟಾದ್ರು ನಾವಿಬ್ರು ಪಾರ್ಟ್ನರ್ ತಾನೆ. ನಾವು ನಿರ್ಮಿಸಿರೋ ಈ ಕಪಟ ನಾಟಕದಲ್ಲಿ ಇನ್ಸ್ಪೆಕ್ಟರ್ ವಿಜಯ ಅವನ ತಂಗಿ ಅರ್ಪಿತರ ಬಾಳು ನರಕ ಯಾತನೆ ಆಗುದಂತ ಖಂಡಿತ. ಅರ್ಪಿತಾ, ನಾವು ಹೇಳಿದಾಗೆ ಕೇಳಿದ್ರೆ ನಿನಗೆ ಮಜಾ, ಇಲ್ಲ ಅಂದ್ರೆ ಅರ್ಪಿತಾಳ ಪಾಲಿಗೆ ನಾವು ಮುಡಿಗೇರಿದ ಮಿಡಿನಾಗರ. ಅರ್ಚನಾಳ ಪಾಲಿಗೆ ರುಬ್ಬಿಯ ಗೂಡಿಗೆ ಕಣ್ಣಿಟ್ಟ ರಣಹದ್ದಿನಂತೆ. ಮಹೇಂದ್ರ, ನಮ್ಮ ಇವತ್ತಿನ ಬೆಳದಿಂಗಳ ಬಾಳೆ ಅರ್ಪಿತಾಳನ್ನ ಎಲ್ಲಿ ಹುಡುಕುವುದು?
ಅದು ಅರ್ಪಿತಾ ಈ ಕಡೆನೇ ಬರ್ತಾ ಇದ್ದಾಳೆ. ಎಲ್ಲಿಗೋ ಹೊರಡೋದಿದೆಯಲ್ಲ, ಎಲ್ಲಿಗೆ? ಅದನ್ನು ತೆಗೆದುಕೊಂಡು ನೀನ್ ಮಾಡೋದಾದ್ರೆ ಏನಿದೆ, ಒಂದು ದಾರಿ ಬಿಡು. ಆದ್ರೆ ಅದರ ಅವಶ್ಯಕತೆ ನಮಗಿದೆ. ಓಹೋ, ನಾನು ಎಲ್ಲಿಗಾದ್ರೂ ಹೋಗ್ತೀನಿ, ಎಲ್ಲಿಗಾದ್ರೂ ಬರ್ತೀನಿ. ಅದನ್ನು ತೆಗೆದುಕೊಂಡು ನಿನಗೆ ಯಾವ ಅವಶ್ಯಕತೆನೇ ಇಲ್ಲ. ಮೊದಲು ದಾರಿ ಬಿಡೋದನ್ನ ಕಲ್ತ್ಕೊ. ಕೈಗೆ ಸಿಕ್ಕಿರೋ ಅಕ್ಕಿಯನ್ನು ಬಿಡುವಂತ ಬೆಪ್ಪರು ಛೀ! ಆದ್ರೆ ಒಂಟಿಯಾಗಿರುವ ಒಂದು ಹೆಣ್ಣು ನಿನ್ನ ಕೈಗೆ ಸಿಕ್ಕಿದ್ದಾಳೆ ಅಂತ ತಿಳಿದು ನಿನ್ನ ಈ ಚಪಲವನ್ನ ತೀರಿಸ್ಕೊಳ್ಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡಿದ್ಯಲ್ಲ, ಅದು ನಿನ್ನ ಮೂರ್ಖತನ ಅಂತ ಶಭಾ, ಮೆಚ್ಚಿದೆ ನಿನ್ನ ಈ ಗುಂಡಿಗೆಗೆ. ಈ ಸೂರ್ಯ ಮಹೇಂದ್ರ ಎದುರು ಎದೆ ಕೊಟ್ಟು ನಿಂತ ಮೊದಲ ಹೆಣ್ಣು ನೀನು. ವಾರೆ ವಾ, ಸಿಟ್ಟಿರಬೇಕು ಹೆಣ್ಣಿಗೆ. ಆದ್ರೆ ಆದ್ರೆ ಅತಿ ಆಗಲ್ಲ. ನಮ್ಮಂತ ಗಂಡಿನ ವೀರನ್ನು ಮೂರ್ಖರನ್ನು ಅಪ್ಪಿದ ಈ ಹುಲ್ಲು ಹಾಸಿಗೆಯಲ್ಲಿ ನಾವು ಮೂರ್ಖರಲ್ಲ, ಮುಖಂಡರೆಂದು. ಮರ್ಯಾದೆಯಾಗಿ ನಿಮ್ಮಿಬ್ಬರಿಗೆ ಹೇಳ್ತಾ ಇದ್ದೀನಿ, ಹೊರಟೋಗಿ ಮೊದಲಿನಿಂದ. ಇದೇ ರೀತಿಯಾಗಿ ನನ್ನನ್ನು ಕಾಡ್ತಾ ಮುಂದೆ ಬಂದದೇ ಹೋದಾದ್ರೆ ನನ್ನ ಕಾಲಿಗೆ ಹಾಕಿರೋ ತಪ್ಪಿನಿಂದ ಬಾರಿಸಬೇಕಾಗುತ್ತೆ. ನಿನ್ನಂತ ಸುಂದರಿಯ ಚಪ್ಪಲಿಗೆದುರಿ ಸಿಕ್ಕಿರೋ ಅಕ್ಕಿಯನ್ನು ಬಿಡುವಂತ ಸೊಕ್ಕಿನ ಹೆಣ್ಣೆ, ಹಿಂದುಗಡೆ ಜಡೆ ಬಿಡುವ ಹೆಣ್ಣು ನೀನು. ನಿನಗೆ ಇಷ್ಟೊಂದು ಪೌರಿರ್ಬೇಕಾದ್ರೆ ಮುಖದ ಮೇಲೆ ಮೀಸೆ ಬಿಡು. ಗಂಡಸರು ನಾವು, ನಮಗೆಷ್ಟಿರ್ಬೇಡ. ಅಂದ್ರೆ ನಿನ್ನಂತವನ ಮಾತನ್ನ ಕೇಳಿ ನನ್ನ ಭವಿಷ್ಯವನ್ನ ಹಾಳು ಮಾಡ್ಕೊಳ್ಳೋದಕ್ಕೆ ನಾನೇನು ಮೂರ್ಖ ಹೆಣ್ಣಲ್ಲ. ಮರ್ಯಾದೆಯಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಹೊರಟೋಗಿ ಮೊದಲಿನಿಂದ. ಇಲ್ಲ ಅಂತಾದ್ರೆ ಮುನಿದರೆ ಹೆಣ್ಣು, ಒಲಿದರೆ ನಾರಿ, ಮುನಿದರೆ ಮಾರಿ ಅನ್ನೋದನ್ನ ಮರಿಬೇಡ. ಹೆಣ್ಣು ವೇದ ಬೇಕಾಗಿಲ್ಲ. ಬಿಡುವ ನಾವಲ್ಲ. ಸೂರ್ಯ, ಈ ಶ್ರೀದೇವಿಯನ್ನು ಇರೋಣ ಬಾ ಸೂರ್ಯ. ಹೆಣ್ಣಿಂದಾಕ್ಷಣ ನಿಮ್ಮ ಕಾಮದಾಹವನ್ನು ತಿಳಿಸಿದ್ರಲ್ಲ, ಲೋಫರ್ಗಳ ಲುಚ್ಚಗಳಿಲ್ಲ. ಓಹೋ, ತಂದೆ ತಾಯಿ ಬಂಧು ಬಳಗವಿಲ್ಲದ ಅನಾಥ ತಬ್ಬಲೆ ನಮ್ಮನ್ನು ಎದುರು ಹಾಕಿಕೊಂಡ್ರೆ ಅನಾಥ ಯಾರು ಅನಾಥ? ಈ ಕನ್ನಡ ನಾಡಿನ ಮಣ್ಣಿನ ಕಣಕಣ, ಈ ನಿಸರ್ಗದಲ್ಲಿರುವಂತಹ ಪ್ರತಿಯೊಂದು ಜೀವಿಗಳು ನನ್ನ ತಂದೆ ತಾಯಿ ಬಂಧು ಬಳಗ. ಇಂತಹ ಪವಿತ್ರ ನಾಡಿನಲ್ಲಿ ಹುಟ್ಟಿ ಹೆಣ್ಣೊಬ್ಬಳ ಅತ್ಯಾಚಾರ ನಾಚಿಗೆ ಆಗುವುದು ನಿಮ್ಮ ಹೇಸಿಗೆ ಜನ್ಮಕ್ಕೆ. ಬೇಷ್, ಮಿಸ್ಟರ್ ಆನಂದ್, ಬೇಷ್. ಒಂದು ಅಪರಿಚಿತ ಹೆಣ್ಣಿನ ಬಗ್ಗೆ ಎಷ್ಟೊಂದು ಉದ್ದರದಿಂದ ಮಾತನಾಡುತ್ತಿದ್ಯಲ್ಲ. ಮೆಚ್ಚಿದೆ ಈ ನಿನ್ನ ಸಾಹಸಕ್ಕೆ. ಆದ್ರೆ ನನಗೆ ಬರೋದು ಒಂದು ಹೆಣ್ಣಿನ ಶೀಲದ ಜೊತೆಗೆ ಸರಸವಾಡಿ ಈಗ ಅವಳು ನಮ್ಮೋಳು ಅಂತ ಇದ್ದೀರಲ್ಲ, ನಿಮ್ಮಂತವ್ರನ್ನ ತುಂಬಿದ ಜನ ಸಮೂಹದಲ್ಲಿ ಎಕ್ಕಡ ಹೊಡಿಬೇಕು.
ಹೇಳಿದ ಮಾತು. ಸೂರ್ಯ ಪಾಪ ಬಿಟ್ಬಿಡ ಕಣ. ಇವನ ಪ್ರೇಯಸಿ ಇರಬೇಕು. ಇಂಥ ಜೋಡಿ ಹಕ್ಕಿಗಳನ್ನು ಸ್ವತಂತ್ರವಾಗಿ ಹಾರಾಡಕ್ಕೆ ಬಿಟ್ಬಿಡ್ಬೇಕು. ಒಂದು ಹೆಣ್ಣಿಗೆ ತಾಳಿ ಕಟ್ಟಿದ್ರೆ ಅವಳು ಅರ್ಧಾಂಗಿ ಅಂತ ಅನಿಸ್ಕೊಳ್ತಾಳೆ. ಅದೇ ಹೆಣ್ಣಿಗೆ ಹೃದಯಕ್ಕೆ ಹೃದಯ ಸೇರಿದ್ರೆ ಅವಳು ಪ್ರೇಯಸಿ ಅಂತ ಅನ್ಕೊಳ್ತಾಳೆ. ನನ್ನ ಪ್ರೇಯಸಿ ಅರ್ಪಿತಾಳ ಬಗ್ಗೆ ಒಂದೇ ಒಂದು ಮಾತನಾಡಿದ್ರು ನಿಮ್ಮನ್ನ ಜೀವಂತ ಸಮಾಧಿ ಮಾಡಿಬಿಡ್ತೀನಿ, ಹುಷಾರ್. ಅರ್ಪಿತ ನಿನ್ನ ಪ್ರೇಯಸಿ ಸೂರ್ಯ ಬೆಂಕಿಯನ್ನ ಮುಟ್ಟಿ ಕೈ ಸುಟ್ಟಿಕೊಂಡ ಮೇಲೆ ಗೊತ್ತಾಗೋದು ಬೆಂಕಿಯ ಬೆಲೆ ಏನು ಅಂತ. ಸೂರ್ಯ ವಿವೇಚನೆ ಇಲ್ಲದೆ ಕೆಲಸ ಮಾಡಿದ್ರೆ ಹೆಜ್ಜೆ ಹೆಜ್ಜೆಗೂ ಆಪತ್ತು. ಪಾಪ ಇವರನ್ನು ಸುಮ್ಮನೆ ಬಿಟ್ಬಿಡೋಣ. ಮದನ್, ನೀನು ಯಾರನ್ನು ಎದುರು ಹಾಕಿಕೊಂಡಿದ್ದೀಯ ನೆನಪಿರಲಿ. ಒಂದೊಂದು ದಿನ ನಿನಗೆ ಕಾಗದ ಆಪತ್ತು. ಬೇಡ ಮದನ್, ಬೇಡ. ಇದರ ಪರಿಣಾಮ ಚೆನ್ನಾಗಿರಲ್ಲ. ನೀನಿನ್ನು ಹಚ್ಚಾಕಣೋ ಸೊಕ್ಕಿನ ಹೆಣ್ಣೆ. ಇವತ್ತು ನೀನು ನಮ್ಮಿಂದ ತಪ್ಪಿಸ್ಕೊಂಡಿರ್ಬೋದು, ಆದ್ರೆ ಒಂದಲ್ಲ ಒಂದು ದಿನ ನಿನ್ನನ್ನು ಹೋಗಿಸಲೇ ಬರ್ತೀವಿ. ಇವನಿಂದ ತಪ್ಪಿಸಿಕೊಳ್ಳೋದಕ್ಕೆ ಅಂತ ಹೋಗಿ ಏನೋ ಒಂದು ಆಪತ್ತನ್ನು ನಾವು ಮೈ ಮೇಲೆ ಎಳ್ಕೊಳ್ತಾ ಇದ್ದೀವಿನೋ ಅಂತ ನನಗೆ ಅನಿಸ್ತಾ ಇದೆ. ಅರ್ಪಿತಾ, ಈ ಆನಂದ್ ನಿನ್ನ ಜೊತೆ ಇರುವಾಗ ನಿನಗೆ ಭಯ ಯಾಕೆ? ಅದು ಅಲ್ಲದೆ ನಿಮ್ಮ ಅಣ್ಣ ಒಬ್ಬ ಶ್ರೇಷ್ಠ ಪೊಲೀಸ್ ಆಫೀಸರ್. ಹೀಗಿರುವಾಗ ಇಲ್ಲ ಸಲ್ಲದ ವಿಚಾರಗಳನ್ನ ಸುಮ್ಮನೆ ತಲೆಗೆ ಹಚ್ಕೊಂಡು ಹೊರಗ್ತಾ ಕೂತ್ಕೊಳ್ಬೇಡ. ನಾನು ನಾಳೆನೆ ನಿಮ್ಮ ಅಣ್ಣನ ಜೊತೆಗೆ ನಮ್ಮ ಈ ಪ್ರೇಮದ ವಿಚಾರವನ್ನ ಮಾತನಾಡ್ತೀನಿ, ಆಯ್ತಾ? ಛೇ ಹಾಗೇನೂ ಅಲ್ಲ. ಆದ್ರೆ ನೀವೇನ್ ಬೇಕಾದ್ರೂ ಹೇಳಿ, ನನ್ಗೆ ಯಾಕೋ ಎದೆ ತುಂಬಾ ಡವ ಅಂತ ಹೊಡ್ಕೊಳ್ತಾ ಇದೆ. ಹೌದಾ? ಎಲ್ಲಿ ನೋಡೋಣ? ಹಾ ಎಲ್ಲ ಗೊತ್ತಾಯ್ತು. ಹೌದಾ? ಗೊತ್ತಾಯ್ತು ಅಂತ ಇದೆಯಾ? ಮತ್ತೆ ಸುಮ್ಮನೆ ಇದೆಯಲ್ಲ ಅಂತಂದ್ರೆ ಮೊದಲು ಬಂದು ನಮ್ಮ ಅಣ್ಣನ ಹತ್ರ ವಿಚಾರ ಮಾಡಿ. ನಮ್ಮ ಮದುವೆ ವಿಚಾರ ಮಾಡಿದ್ಮೇಲೆ ನಮ್ಮ ಮದುವೆ ಆದ್ಮೇಲೆ ಇದೆಲ್ಲ. ಅರ್ಪಿತಾ, ನಾಳೆ ನಾನು ನಿಮ್ಮ ಅಣ್ಣ ಹತ್ರ ನಮ್ಮ ಈ ಪ್ರೇಮದ ವಿಚಾರವನ್ನು ಮಾತನಾಡ್ತೇನೆ. ಆದರೆ ಒಂದೊಮ್ಮೆ ನಿಮ್ಮಣ್ಣ ಈ ಮದುವೆಗೆ ಒಪ್ಪದೆ ನಮ್ಮಿಬ್ಬರನ್ನ ಬೇರೆ ಮಾಡಿಬಿಟ್ರೆ? ನಮ್ಮ ಅಣ್ಣನ ಚೇಚೆ ಹಾಗೆ ಯಾವತ್ತೂ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ಗಾಯ ಅನ್ನೋದಕ್ಕೆ ಪ್ರತಿಯೊಂದು ಗಾಯ ಆದರೂ ಕೂಡ ಅದನ್ನು ಮಾಯಿಸೋದಕ್ಕೆ ಅಂತ ಇರುವುದು ಪ್ರೀತಿ ಅನ್ನೋ ಅಕ್ಷರ. ಆ ಪ್ರೀತಿಗೆ ಬೇಕಾಗಿರೋದು ಸೌಂದರ್ಯ, ಅದರ ಬುಡದ ಬುನಾದಿ ಅಂತ ಹೇಳ್ತಾರೆ. ಹಾಗಿರುವಾಗ ನನ್ನನ್ನು ನಿಮ್ಮಿಂದ ದೂರ ಮಾಡೋದ? ನನ್ನಿಂದ ದೂರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಏನೋ ತಮಾಷೆಗೆ ಹೇಳಿದ್ದು, ಇಲ್ಲಿ ಸಲ್ಲದ ವಿಚಾರಗಳನ್ನ ತಲೆಗೆ ಹಚ್ಕೊಳ್ತಾ ಕೂತ್ಕೋಬೇಡ. ಮೇಲಕ್ಕೆ ಹೋಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ನಷ್ಟ ಸಮುದ್ರಕ್ಕೆ ಇಲ್ಲ. ಅದೇ ರೀತಿ ನಮ್ಮ ಈ ಪ್ರೀತಿಯನ್ನು ಹಂಚೋದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ನಷ್ಟ ಆಗೋದಿಲ್ಲ. ನೀನು ನಿಮ್ಮ ಅಣ್ಣನ ಮೇಲೆ ಇಟ್ಟಿರುವ ಪ್ರೀತಿ ಖಂಡಿತವಾಗಿಯೂ ನಮ್ಮ ಪ್ರೀತಿಗೆ ಗೆಲುವನ್ನು ತಂದು ಕೊಡುತ್ತೆ. ಈಗ ಸ್ವಲ್ಪ ನಗ್ತಾನೆ ಇದ್ದೀರಲ್ಲ? ಹೌದು, ಅಷ್ಟೇ ಅಲ್ಲ ನೋಡಿ, ನಮ್ಮ ಅಣ್ಣ ಅಂತಂದ್ರೆ ಒಂದು ರೀತಿ ಸೂರ್ಯ ಇದ್ದ ಹಾಗೆ. ಆ ಸೂರ್ಯ ವಿಶ್ವಕ್ಕೆ ಬೆಳಕನ್ನ ಕೊಡ್ತಾನೆ. ಅಷ್ಟೇ ಅಲ್ಲ, ಪ್ರತಿ ಒಂದು ವಸ್ತುಗಳ ಮೇಲೂ ಅವನ ಕಿರಣವನ್ನ ಚೆಲ್ತಾನೆ ಇರ್ತಾನೆ. ಹಾಗೆ ನಮ್ಮಣ್ಣನೂ ಕೂಡ ಒಬ್ಬ ಸೂರ್ಯ ಇದ್ದ ಹಾಗೆ ಪ್ರತಿಯೊಬ್ಬರ ಪ್ರೀತಿಯನ್ನ ಅರ್ಥ ಮಾಡಿಕೊಂಡು ಆ ಪ್ರೀತಿಗೆ ಅವನು ಒಪ್ಕೊಳ್ತಾನೆ ಅನ್ನೋ ನಂಬಿಕೆ ನನಗಿದೆ. ಹೌದಾ? ನಿನ್ನ ಪ್ರೀತಿ, ನಿನ್ನ ಈ ಹಾರೈಕೆ ಬೇಗ ಫಲಿಸಿ ನಮಗೆ ಒಬ್ಬರೊಬ್ಬರು ಸತಿಪತಿಗಳಾಗಿ ಚಿನ್ನದಂತ ಮಕ್ಕಳನ್ನು ಅನುಗ್ರಹಿಸದಂತೂ ಖಂಡಿತ. ಅಬ್ಬಾ, ಅಷ್ಟೊಂದು ಆಸೆನಾ ನಿಮಗೆ? ಹಾ, ಈ ಸಂತೋಷದಲ್ಲಿ ಒಂದು ಹಾಡನ್ನು ಹಾಡ್ಬೋದಲ್ಲ? ಚಲುವೆ